ಬರ್ತಾ ಬರ್ತಾ ನಮ್ಮ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ರೇಟ್ಗಳು ಜಾಸ್ತಿ ಮಾಡಿದಾರಲ್ವ. ಟ್ಯಾರಿಫು ಏರ್ಟೆಲ್ ಆದರೆ ಜಿಯೋ ಆಗಲಿ, ಅದಕ್ಕೆ ಟಕ್ಕರ್ ಕೊಡೋಕ್ಕೆ, ಕಾಂಪಿಟೇಷನ್ ಕೊಡೋಕ್ಕೆ ಸೇರಿಕೊಂಡು ಒಂದು ಇದು ಬರ್ತಾಯಿದೆ, ವಿಷನ್ ಬರ್ತಾಯಿದೆ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಚೆಕ್ ಮಾಡಿದ್ರೆ ಈಗಿನ ಮಂತು ಲಾಸ್ಟ್ 15 ಡೇಸಿಂದ ಜಿಯೋದು ಎಷ್ಟಾಗ್ತಾಯಿದೆ, ಮಿನಿಮಮ್ ಎಷ್ಟಾಗಿದೆ, ಏರ್ಟೆಲ್ ಎಷ್ಟಾಗಿದೆ ಅಂತ ₹100 ಮೇಲೆ ಜಾಸ್ತಿ ಆಗಿದೆ. ಎಲ್ಲ ಟ್ಯಾರಿಫಲ್ಲಿ ₹100 ಮೇಲೆ ಜಾಸ್ತಿ ಆಗಿದೆ. ಯಾರು ಕೇಳೋರಿಲ್ಲ ಇಷ್ಟು ದಿನ. ಆದರೆ ಈಗ ಬರ್ತಾಯಿದ್ದಾರೆ BSNL ಅವರು. ಏನಪ್ಪ BSNL ಬಂದು ಏನು ಮಾಡ್ತಾರೆ? BSNL ಬರ್ತಾವ್ರೆ, ಜೊತೆಲಿ ಟಾಟಾ ಸೇರ್ತಾಯಿದ್ದಾರೆ. ಹೌದಪ್ಪ, ಟಾಟಾ ಮೊದಲೇ ಟಾಟಾ ಇಂಡಿಕಾಮ್ ಇತ್ತು, ಆಗಲೇ ಏನು ಮಾಡೋರು? ಅವ್ರ ಜೊತೆ ಇನ್ನೊಬ್ಬರು ಸೇರ್ತಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈಗ ಟಾಟಾದವ್ರದ್ದು ಲಾಸ್ಟ್ 1 ಇಯರಿಂದ ಹಂಗೆ ಕಮ್ಬ್ಯಾಕು, ಪ್ರೋಗ್ರೆಸ್ಸು. ಏರ್ ಇಂಡಿಯಾ ತಗೊಂಡ್ರು. ಓಕೆ, ಈಗ BSNL ಜೊತೆ ಕೊಲೆಕ್ಟ್ ಮಾಡಿ ಒಂದು ವಿಷನ್ ಬರ್ತಾಯಿದ್ದಾರೆ. ಹೇಗಾದರೂ ಮಾಡಿ ನಮ್ಮ ಇದನ್ನು ತಗೊಂಬರಬೇಕು. ಇವರಿಗೆ ಜಿಯೋ, ಏರ್ಟೆಲ್ಲು ಇವರಿಗೆಲ್ಲ ಕಾಂಪಿಟೇಷನ್ ಕೊಡಬೇಕಂದ್ರೆ ಅವ್ರು ಬರಲೇಬೇಕು. ಕರೆಕ್ಟ್, ಬಂದ್ರೇ ಕಾಂಪಿಟೇಷನಲ್ಲಿ ಅವರು ಇಳಿಸೋದು ಇವರು ಇಳಿಸೋದು ಮಾಡ್ತಾರೆ. ಬರಲಿ, ಇಷ್ಟು ಸಾಕಾಗಲ್ಲ ಅಂತೇಳ್ಬಿಟ್ಟು ಜೊತೆಲಿ ಯಾರು ಸೇರ್ತಾ ಇದ್ದಾರೆ ಗೊತ್ತಾ? ಇಲಾನ್ ಮಸ್ಕ್ ಅವರು. ಇಲಾನ್ ಮಸ್ಕ್ ಯಾರು ಗೊತ್ತಿಲ್ಲ, ಟೆಸ್ಲಾ ಓನರು, ಈಗ ಸ್ಟಾರ್ಲಿಂಕ್ ಅಂತ ಕಂಪನಿಯಲ್ಲಿ ಓನರು. ಅವರು ಜಾಯಿನ್ ಮಾಡ್ತಾಯಿದ್ದಾರೆ. ಫಸ್ಟೇ ಅವರು ಇಲ್ಲಿ ಅಪ್ರೂವಲ್ ಕೇಳಿದ್ರು, ಇಲ್ಲಿಗೆ ಪರ್ಮಿಷನ್, ಬಟ್ ಗೌರ್ಮೆಂಟ್ ಕೊಟ್ಟಿಲ್ಲ. ಯಾಕಂದರೆ ಟ್ಯಾಕ್ಸೇಷನ್ನು ಇದರಲ್ಲೇ ಅವರಿಗೆ ವೇರಿ ಆಯಿತು, ಅದರಿಂದನೇ. ಪ್ಲಸ್ ಇಲ್ಲಿರೋರಿಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು. ಇಲ್ಲಿರೋರಿಗೆ ಆಲ್ಮೋಸ್ಟ್ 50% ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಳಿದರು. ಅದು ಒಡಂಬಡಿಕೆ ಆಗಿಲ್ಲ, ಹೋದರು. ಈಗ BSNL ಟಾಟಾ ಅವ್ರ ಜೊತೆ ಸೇರ್ಕೊಂಡ್ಬರ್ತಾಯಿದ್ದಾರೆ. ಬರಬೇಕು, ಬಂದ್ರೇ ಕಾಂಪಿಟೇಷನ್ ಜೋರಾಗಿರೋದು. ಮತ್ತು ಇನ್ನೇನು, ಏನು ಅವ್ರು ಇಷ್ಟ ಬಂದಕ್ಕೆ ₹100 ಎಲ್ಲದರಲ್ಲೂ ಜಾಸ್ತಿ ಮಾಡೋದು. ಯಾರದ್ದು ದುಡ್ಡು ಹೋಗುತ್ತೆ? ಅವ್ರ ಮದುವೆ 5,000 ಕೋಟಿ ಕೊಟ್ಟು ಅವ್ರು ಮಾಡೋದಕ್ಕೆ ನಮ್ಮ ತಲೆ ಮೇಲೆ ಇದೆಲ್ಲ ಆಗ್ತಾಯಿದ್ದಾರೆ. ಬೇಡದಾರ ಕೆಲಸ ಅಲ್ವ ಅದು? ನಾವೇ ಕೋರಬೇಕು ಅವರಿದೆಲ್ಲ. ಬರಲಿ, ಅದು ಸುಮ್ಮನೆ ಬರ್ತಾಯಿಲ್ಲ. ಈಗ ನಮಗೆ ಗೊತ್ತು BSNL ಡ್ರಾಬ್ಯಾಕ್ ಏನಿತ್ತು. ಅವರಿನ್ನೂ 4Gಗೆ ಬಂದಿಲ್ಲ. ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. 3Gಯಲ್ಲೇ ಇದೆ. ನಾವು ಇವಾಗ ಸ್ವಿಚ್ ಆಗಿರೋದು ಜಿಯೋಗೆ, ಏರ್ಟೆಲ್ ಏನಕ್ಕೆ? 4G 5G ಬಂದುಬಿಡ್ತಾವ್ರದ್ದು, ಅದರಿಂದನೇ. ಸೊ ಇನ್ನೂ ಇವರು 3Gಯಲ್ಲೇ ಇದ್ದಾರಲ್ಲಪ್ಪ ಅಂತ ಇತ್ತು. ಈಗ ಟಾಟಾ ಇಂಡಿಕಾ ಸೇರ್ತು, ಟಾಟಾ ಅವ್ರದ್ದು ಸೇರ್ತಾ ಇದ್ದಾರೆ. ಪ್ಲಸ್ ಇಲಾನ್ ಮಸ್ಕ್ ಸೇರ್ತಾರೆ. ಥಿಂಕ್ ಮಾಡಿ, ಇಲಾನ್ ಮಸ್ಕು ಸ್ಟಾರ್ಲಿಂಕ್ ಅಂತ ಕಂಪನಿ. ಈಗ ನಾವು ಯೂಸ್ ಮಾಡ್ತಾರೋ ಜಿಯೋ ಆಗಲಿ, ಏರ್ಟೆಲ್ ಆಗಲಿ, ಅವ್ರು ಎಷ್ಟು Mbps ಸ್ಪೀಡ್ ಕೊಡ್ತಾಯಿದ್ದಾರೆ ಗೊತ್ತಾ? 90 Mbps ಸ್ಪೀಡ್ ಕೊಡ್ತಾಯಿದ್ದಾರೆ. ಓಕೆ, 90 Mbps. ಬಟ್ ಸಪೋಸು ಇವರು 3 ಕೊಲೈಟಾಗಿ ಜಾಯ್ನ್ ಆದರೆ ಅವ್ರ ಸ್ಪೀಡ್ ಏನಿದೆ ಗೊತ್ತಾ? 300 Mbps. ನೀವು ಎಲ್ಲೇ ಇರಿ, ಯಾವುದೋ ಒಂದು ಗ್ರಾಮ, ಕುಗ್ರಾಮ, ಎಲ್ಲೋ ಒಂದು ತುಂಬ ಸಣ್ಣ ಗ್ರಾಮ, ಅಲ್ಲಿ ನೆಟ್ವರ್ಕೇ ಇಲ್ಲ ಅಂದರೂ ಅವ್ರ ನೆಟ್ವರ್ಕ್ ಸಿಗುತ್ತೆ. ನಾವು ಯೂಶ್ವಲಾಗಿ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಬಸ್ಸಲ್ಲಿ ಕೆಲವು ಕಡೆ ನೆಟ್ವರ್ಕ್ ಸಿಗೋಲ್ಲ. ನಾವೇನು ಮಾಡ್ತೀವಿ? ಟ್ರಾವೆಲಿಂಗಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀವಿ. ಎಷ್ಟೋ ಜನ ಹೇಳ್ತೀರ, ಏನಕ್ಕೆ? ನೆಟ್ವರ್ಕ್ ಸಿಗೋಲ್ಲ. ಈಗ ಆ ವಿಷಯ ಎಲ್ಲ ಇರೋಲ್ಲ. ಸಪೋಸ್ ಈ ಥರ ಬಂದರೆ, 3 ಜನ ಟ್ರಯೋ ಬಂದರೆ ಈ ಪ್ರಾಬ್ಲಮೇ ಇರೋಲ್ಲ. ಈವನ್ ಫ್ಲೈಟಲ್ಲೂ ಇರೋಲ್ಲ, ಬಸ್ಸಲ್ಲೂ ಇರೋಲ್ಲ, ಎಲ್ಲೂ ಇರೋಲ್ಲ. ಬಟ್ ನೋಡಬೇಕು ಅವ್ರ ಟ್ಯಾರಿಫ್ ಏನಿರುತ್ತೆ. ಇವ್ರ ಥರನೇ ಇದ್ದರೆ ಯಾರು ಸ್ವಿಚ್ ಆಗೋಕ್ಕಾಗಲ್ಲ. ಬಟ್ ಯಾವಾಗ ಇವ್ರದ್ದು ಟ್ಯಾರಿಫು ಇನ್ಕ್ರೀಸ್ ಮಾಡಿದ್ರು ಜಿಯೋ ಅವ್ರದ್ದು, ನಿಮಗೆ ಗೊತ್ತಾ? ಅಟ್ಲೀಸ್ಟು ಒಂದು ಇದರಲ್ಲಿ ಡಿಸ್ಟ್ರಿಕ್ಕಲ್ಲಿ 1000 ಮೆಂಬರ್ಸ್ ಪೋರ್ಟ್ ಆಗ್ತಾಯಿದ್ರು BSNLಗೆ. ಸ್ಪೀಡ್ ಬೇಕು ಅನ್ನೋರು ಯಾರು ಪೋರ್ಟ್ ಆಗ್ತಾಯಿಲ್ಲ. ಪಾಕೆಟ್ ಭದ್ರ ಇರಲಿ, ನಮ್ಗೆ ಸ್ಪೀಡ್ ಬೇಡ ಅಂತಿರೋರು ಪೋರ್ಟ್ ಆಗ್ತಾಯಿದ್ದಾರೆ. 1000 ಮೆಂಬರ್ಸ್ ಒಂದು ಡಿಸ್ಟ್ರಿಕ್ಕನ್ನು ಲೆಕ್ಕ ಹಾಕಿ ಪೋರ್ಟು. ಆಮೇಲೆ ನ್ಯೂ ಆಲ್ಮೋಸ್ಟ್ 3 lakh ಮೆಂಬರ್ಸ್ ನ್ಯೂ ಆಗಿ ಜಾಯ್ನ್ ಆಗಿದ್ದಾರೆ BSNLಗೆ.
ಯಾವುದರಿಂದ ಇವರೆಲ್ಲ ಬರ್ತಾರೆ, ಜಾಯ್ನ್ ಆಗ್ತಾರೆ, ನೋಡ್ಬೇಕು ಏನಾಗುತ್ತೆ ಅಂತ. 4G ಕೊಡಲಿ, 5G ಬರಲಿ, ಇದರಲ್ಲಿ ಒಂದೇ ಒಂದು ಇದೆ ಅಂದರೆ BSNL ಆಲ್ಮೋಸ್ಟ್ ಗ್ರೌಂಡ್ ವರ್ಕ್ ಎಲ್ಲ ಕಡೆ ಚೆನ್ನಾಗಿದೆ ಅವ್ರದ್ದು. ಇನ್ಫ್ಯಾಕ್ಟು ಕೆಲವು ಕಡೆ ನೀವು ನಾರ್ತ್ ಕಡೆ ಹೋದರೆ ಕೆಲವು ಕಡೆ ಜಿಯೋದು ಇದು ಸಿಗಲ್ಲ, ಏರ್ಟೆಲ್ BSNL ಸಿಗುತ್ತೆ. ಇನ್ನೂ ಕೆಲವು ಕಡೆ BSNL ಟವರಲ್ಲೇ ಇವರು ಸಿಗ್ತಾಯಿದೆ, ಜಿಯೋದು ಆದರೆ ಸರಿ, ಏರ್ಟೆಲ್ದು ಆದರೂ ಸರಿ. ಅವ್ರು ಗ್ರೌಂಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ 3G ಎಲ್ಲ ಇನ್ನೂ ಅಪ್ಡೇಟ್ ಆಗಿಲ್ಲ. ಕೆಲವು ಕಡೆ ಆಗಿದೆ, 4G ಆಗಿದೆ, ಕೆಲವು ಕಡೆ ಆಗೇ ಇಲ್ಲ. ಮೇಜರ್ ಸಿಟೀಸಲ್ಲಿ ಆಗಿದೆ. ಆಮೇಲೆ ಗ್ರೌಂಡ್ ವರ್ಕ್ ಇವ್ರು ಚೆನ್ನಾಗಿದೆ, ಯಾರ್ದು BSNL ಗ್ರೌಂಡ್ ವರ್ಕು. ಸಾಫ್ಟ್ವೇರಲ್ಲಿ ಟಾಟಾದವ್ರು ಸೂಪರ್ ಆಗಿದ್ದಾರೆ, ಅವ್ರ ಲಿಂಕು. ಅದಕ್ಕೆ ಮೇಲೆ ಸ್ಯಾಟ್ಲೈಟ್ ಲಿಂಕಲ್ಲಿ ಸ್ಟಾರ್ ಲಿಂಕು, ದಟ್ ಮೀನ್ಸ್ ಇಲಾನ್ ಮಸ್ಕ್ ಅವ್ರದ್ದು ಚೆನ್ನಾಗಿದೆ. ಸೊ 3 ಸೇರಿ ಒಂದು ಇದರಲ್ಲಿ ಬರ್ತಾರೆ. ಇವರಿಬ್ಬರದು ನೋ ಡೌಟ್ ಡೀಲ್ ಆಗಿದೆ, ಟಾಟಾದು BSNL. ಅವ್ರದ್ದೇನೂ ಗೊತ್ತಿಲ್ಲ, ಮತ್ತು ಮಾತುಕತೆ ನಡೀತಾ ಇದೆಯಂತೆ. ಅದು ಆಗಿ ಶುರು ಆದರೆ ಅವ್ರ ಲೆಕ್ಕ ಪ್ರಕಾರ ಆಗಸ್ಟ್ 15ಗೆ ಅವ್ರು 5G ಲಾಂಚ್ ಮಾಡ್ತಾರಂತೆ BSNL ಅವರು. ನೋಡೋಣ ಮಾಡ್ತಾರೆ ಇಲ್ವಂತ. ಅದಕ್ಕೆ ಮುಂಚೆನೇ ನಾವು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀವಿ, ಚೆಕ್ ಮಾಡಿ ನೋಡಿ. ಆದರೂ ಆಗಬಹುದು, ಆಗಲಿ. ಯಾಕಂದರೆ ಒಂದು ಗೌರ್ಮೆಂಟ್ ಕಂಪನಿ ಬಂದು ನೋಡಿ ಚೆನ್ನಾಗೇ ಇರುತ್ತೆ. ಬಟ್ ಸಪೋರ್ಟ್ ಕೊಡಬೇಕಪ್ಪ. ನಾವು ನೋಡೋಣ, ನಾವೇ ಎಷ್ಟು ಜನ ಪೋರ್ಟ್ ಹಾಕ್ತೀವಿ ನೋಡಬೇಕು ಫಸ್ಟು. ಇವಾಗ ಸದ್ಯಕ್ಕಂತೂ ಇಲ್ಲ, ಯಾಕಂದರೆ ನಮ್ಗೆ ಸ್ಪೀಡ್ ಬೇಕಾಗುತ್ತೆ ಅಲ್ವಾ, ಅದರಿಂದ ಇಟ್ಕೊಂಡಿದ್ವಿ. ಮೇಜರ್ ಸಿಟೀಸು ಬ್ಯಾಂಗ್ಳೂರು, ಚೆನ್ನೈ, ಹೈದ್ರಾಬಾದ್, ಮೈಸೂರು, ಇವ್ರಿಗೆಲ್ಲ ಬೇಕೇ ಬೇಕು ಸ್ಪೀಡ್. ಅದಕ್ಕೆ ಪೋರ್ಟ್ ಮೋಸ್ಟ್ಲಿ ವಿಲೇಜಲ್ಲಿರೋರು ಕೆಲವರು ಪೋರ್ಟ್ ಆಗಿರಬಹುದು. ಅದೇ 1000 ಅಂದರೆ ಆ ಲೆಕ್ಕದಲ್ಲೇ ಬರುತ್ತೆ. ಈ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಿಮಗನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್.